ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಒಟ್ಟಾರೆ ಪ್ರತಿ ದಿವಸ ಲೈಕ್ ಶೇರ್ ಅಂತ ಬಹಳ ಮಂದಿ ಮಾಡ್ತಿರ್ತಾರೆ. ಥ್ಯಾಂಕ್ಸ್ ಅಂತ ಹೇಳಕ್ಕಾಗಿಲ್ಲ, ಕ್ಷಮಾ ಇರ್ಲಿ ನಿಮ್ದ. ಆದ್ರ ನೂರ ಪ್ರಣಾಮಗಳು ನಿಮ್ಗ ಪ್ರತಿ ದಿವಸ ನಾ ಸಲ್ಲಿಸ್ತೇನೆ ನನ್ನ ವೀಕ್ಷಕರಿಗೆ, ಕಮೆಂಟ್ ಮಾಡಿದವ್ರು, ಶೇರ್ ಮಾಡಿದವ್ರಿಗೆ. ಇವತ್ತ ಅಹಿಂದ ಒಂದ ಹೋರಾಟವನ್ನ ಮತ್ತೆ ಮಾಡ್ಬೇಕಂತ ಕೆಲವು ಅಹಿಂದ ನಾಯಕರ ಮ್ಯಾಲಿನ ಮ್ಯಾಲ ಊಟದ ಕಾರ್ಯಕ್ರಮಗಳನ್ನ ಒಂದ್ ದೊಡ್ಡ ಸಂಘಟನೆ ಮಾಡ್ಬೇಕು. 2006 ನಂತರ ನಾವು ಮಾಡಿಲ್ಲ, ಒಂದ್ ಅಹಿಂದ ಸಂಘಟನೆ ಮಾಡಿ ನಮ್ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅಂತೇಳಿ ವಿಚಾರಗಳ ಚರ್ಚೆ ಚಾಲು ಆಗಿದಾವ್. ಇರ್ಲಿ, ಅಹಿಂದ ಹೋರಾಟದಾಗ ರಾಜಕೀಯವಾಗಿ, ಸಾಮಾಜಿಕ, ಆರ್ಥಿಕವಾಗಿ ಒಂದು ನಮಗ ಅಧಿಕಾರ ತಗೊಳ್ಳೋ ಸಲುವಾಗಿ ಒಂದ್ ಈ ಹೋರಾಟ ಮಾಡೋದಕ್ಕೆ ಯಾವಾಗೂ ಅಹಿಂದ ನಾಯಕರ ನಿಮ್ ಜೊತೆ ನಾಯಕರಿಗೆ ಬೆನ್ನತ್ತಿದಾರ. ಸನ್ಮಾನ್ಯ ಅಹಿಂದ ಬಗ್ಗೆ ಹೇಳ್ಬೇಕಂದ್ರ ಅಲ್ಪಸಂಖ್ಯಾತವರ, ಹಿಂದುಳಿದವರ, ದಲಿತರ, ಎಡಗೈ ಬಲಗೈ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರ ಎಲ್ಲರೂ ಈ ಒಂದ ಅಹಿಂದ ಒಂದು ಸಂಘಟನೆ ಒಳಗೆ ಬರ್ತಾರ. ರಾಜ್ಯದೊಳಗ 2006ರಾಗ ಒಂದ್ ಅಹಿಂದ ಸಂಘಟನಾ ದೇವೇಗೌಡರ ಜೊತೆ ಇದ್ದಾಗ ಸಿದ್ದರಾಮಯ್ಯನವರ ಅವತ್ತು ಎಚ್.ಎಂ. ರೇವಣ್ಣ, ಮುಕಡಪ್ಪ, ಸಿ.ಎಂ. ಇಬ್ರಾಹಿಮ, ಸತೀಶ್ ಜಾರಕಿಹೊಳಿ ಅವರು ಅನೇಕ ಜನ ಅವತ್ತ ಒಂದ ಹುಬ್ಳಿ ಒಳಗೆ ಒಂದು ದೊಡ್ಡ ಅಹಿಂದ ಸಮಾವೇಶ, ಲಕ್ಷಾಂತರ ಜನರು ಕೂಡಿಸೋದು, ಇಡೀ ರಾಜ್ಯನ ಬೆಚ್ಚ ಬಿತ್ತ ಅಹಿಂದ ಸಂಘಟನೆ. ಆದ್ರ ಸಿದ್ದರಾಮಯ್ಯನವ್ರ ಇವತ್ತ 7.5 ವರ್ಷ ಆತ್ ಮುಖ್ಯಮಂತ್ರಿ. ಅಹಿಂದ ಒಂದು ಟ್ರಿಂಪ್ ಕಾರ್ಡ್ ಮ್ಯಾಗನ ಅಹಿಂದ ನಾಯಕರಂತೇಳಿ ಸಿದ್ದರಾಮಯ್ಯನವ್ರನ್ನ ಒತ್ಕೊಂಡೈತಿ. ಆದ್ರ ಅಹಿಂದ ನಾಯಕರಂತ ಒತ್ಕೊಂಡಾಗ ಅಹಿಂದ್ರ ಲೀಡರ್ಗಳು ನಾಯಕರು ಏನ್ ಮಾಡತ್ತಾರ ಇವತ್ತ? ಅಹಿಂದ ನಾಯಕರು ಇವತ್ತ ಕೆ.ಎಚ್. ಮುನಿಯಪ್ಪ ಆತು, ಪರಮೇಶ್ವರ್ ಅವರಾತು, ಸತೀಶ್ ಜಾರಕಿಹೊಳಿ ಆತು, ಕೆ.ಎನ್. ರಾಜಣ್ಣ ಅವರಾತು, ಜಮೀರ್ ಅಹಮದ, ಬೈರತಿ ಸುರೇಶ, ಎಸ್ ವಿಶ್ವನಾಥ, ಇವತ್ತ ಅನೇಕ ಜನ ಮಂತ್ರಿ ಸ್ಥಾನದಾಗ ಅದಾರ, MLA ಅದಾರ, MP ಅದಾರ. ನೀವು ಬಹಳಷ್ಟು ಜನ ನಿಮ್ಮನ್ನ ಈ ಅಧಿಕಾರಕ್ಕೆ ತರಬೇಕಾದ್ರ ಯಾವ್ಯಾವ ಸಮಾಜದವರ ನಿಮಗ್ ಪ್ರಾಮಾಣಿಕವಾಗಿ ಮಂದಿ ಕೂಡಿಸಿ ಅಹಿಂದಂತೇಳಿ ನಿಮ್ ಶಕ್ತಿ ಕೊಟ್ಟ ಇವತ್ ಮುಖ್ಯಮಂತ್ರಿ ಮಾಡಿ ಮಂತ್ರಿಗಳು ಮಾಡಿದಾರ. ಆದ್ರೆ ನಿಮ್ ಕೆಳಗಡೆ ಎಷ್ಟು ಮಂದಿ ನಾಯಕರನ್ನ ನೀವು ಬೆಳೆಸಿದ್ರಿ? ಒಟ್ಟಾರೆ ಸಿದ್ದರಾಮಯ್ಯನವರ ನೀವು ನಿಮ್ಮ ಮಗನ MLC ಮಾಡಿದ್ರಿ. ಆಮೇಲೆ ಈಗ ಕೆಲವೊಂದು ಕಡೆ ಏನಾಗೈತೆ ಅಂದ್ರೆ ಅಹಿಂದ ನಾಯಕರ ತಮ್ಮ ಕುಟುಂಬವನ್ನ ಬೆಳೆಸುದ್ರಾಗ ಮಾತ್ರ ತಲ್ಲೀನರಾಗಿದ್ದಾರು. ಆರ್ಥಿಕವಾಗಿ ಸರ್ಕಾರ ಬಂದಾಗ ನಾಮಿನಿ ನಿರ್ದೇಶನ ಮಾಡ್ಲಿ, MLA ಮಾಡ್ಲಿ, MLC ಮಾಡ್ಲಿ, ನಿಗಮ ಮಂಡಳಿ ಅಧ್ಯಕ್ಷಗಳು ಮಾಡ್ಬೇಕಾದ್ರ ಅಹಿಂದ ನಾಯಕರನ್ನ ಹಿಂದ ಸರ್ಸತಾರ ಅನ್ನುವಂತ ಒಂದು ಆರೋಪ ನಿಮ್ಮ ಅಹಿಂದ ನಾಯಕರ ಮ್ಯಾಗ ಎಲ್ಲಾ ಕೇಳಿ ಬರತೈತೆ. ಇವತ್ತು ನಿಮ್ಮ ಶಿಷ್ಯಂದ್ರ ಸಿದ್ದರಾಮಯ್ಯನವ್ರಿಗೆ ನಾವು ಕೇಳ್ಬೇಕಂದ್ರ ನಿಮ್ಮ ಶಿಷ್ಯಂದ್ರ ಇವತ್ತು ಜಿಲ್ಲಾದಾಗ, ಅನೇಕ ಜಿಲ್ಲಾದಾಗ ಅಹಿಂದ ನಾಯಕತ್ವದ ನಾಯಕರು ಏನ್ ಮಾಡತ್ತಾರ ಅನ್ನೋದು ನೀವೊಂದು ಅವಲೋಕನ ಮಾಡ್ಕೋಬೇಕು. ಅವ್ರ ಮೀಟಿಂಗ್ ಕರಿಬೇಕು. ನಿಮ್ ಹಿಂಬಾಲ ಎಡಗೈ ಬಲಗೈ ಇದ್ದ ನೀವು ಅಧಿಕಾರ ಇಲ್ದಾಗ ನಿಮ್ ಜೊತೆ ಇದ್ದಂತ ಶಿಷ್ಯಂದ್ರ ಎಲ್ಲಿ ಯಾವ ಲೈನ್ ಸರಿಸಿದಾರ ನಿಮ್ಮ ಲೀಡರ್ಗಳು ಅನ್ನೋದು ನೀವು ನೋಡ್ಬೇಕು. ಯಾಕಂದ್ರೆ ಯಾವಾಗೋ ಬಂದಾಗ ಹೆಸರು ಹಿಡಿದು ಕರಿತೀರಿ ನೀವು ಸಿದ್ದರಾಮಯ್ಯನವರ, ಯಾಕಂದ್ರೆ ನೀವು ಮರ್ತಿಲ್ಲ ಯಾವಾಗೋ. ಆದ್ರ ಅವ್ರನ್ನ ನಿಮ್ಮ ಶಿಷ್ಯಂದ್ರ ಯಾವ ಜಾಗದಾಗ ಇಟ್ಟಿದಾರೋ, ಅಹಿಂದ ಸಮಾಜಕ್ಕಾಗಿ ಅವ್ರ ಕೊಡುಗೆ ಏನೈತಿ, ಅವ್ರ ಕುಟುಂಬ ರಕ್ಷಣೆ ಮಾಡಿಕೊಳತ್ತಾರೋ, ಅವ್ರ ರಕ್ಷಣೆ ಆಗತ್ತಾರೋ, ಈ ಒಂದು ವ್ಯವಸ್ಥೆಯೊಳಗೆ ಅವ್ರ ಪಾತ್ರ ಏನೈತಿ ಅನ್ನೋದನ್ನ ನೀವು ಅವಲೋಕನ ಮಾಡ್ಬೇಕು. ಈಗ ನಮ್ ಜಿಲ್ಲಾಕ್ಕ ಬರೋನು ಇವತ್ತ ಶಂಕರಾನಂದ ಸಾಹೇಬ್ರು ಇದ್ದಾಗ ಬಹಳ ಮಂದಿ ನೆನೆಸ್ತಾರ. ದೊಡ್ಡಣ್ಣವ್ರನ್ನ ಯಾವಾಗೂ ಅವ್ರ ಅಲ್ಪಸಂಖ್ಯಾತರ ವೀರಕುಮಾರ್ ಪಾಟೀಲ್ ಆತು, ರಮೇಶ್ ಕುರ್ಜಿ, ಶಹಜಾನ್ ಡೋಂಗರ್ಗಾವ, VL ಪಾಟೀಲ್ ಕುಟುಂಬ ಆತು, LB ಕರಾಳೆ, ಪ್ರಭಾಕರ್ ಕೋರೆ, ಪ್ರಕಾಶ್ ಹುಕ್ಕೇರಿ, ಅನೇಕ ಕುಟುಂಬಗಳನ್ನ ಬೆಳೆಸಿದ್ರು. ಇನ್ನೂ ಅನೇಕ ಜನ ಶಂಕರಾನಂದ ಸಾಹೇಬ್ರು ಇವತ್ತಿಗೂ ತೀರ್ಕೊಂಡ್ರು, ಅವ್ರನ್ನ ನೆನೆಸ್ತಾರ. ಅವ್ರು ಎಲ್ಲೇ ಸಿಕ್ಕರು ಶಂಕರಾನಂದರ ಒಂದು ಕುಟುಂಬದಿಂದ ನಾವ ಉದ್ಧಾರ ಆಗಿದೀವಿ ಅಂತಾರ. ಇವತ್ ನಮ್ಮಲ್ಲಿ ನಮ್ ಜಿಲ್ಲಾದಾಗ ಕುರುಬರಾತು, ಉಪ್ಪಾರಾತು, ಹಣಬ್ರಾತು, ಮುಸ್ಲಿಮ್ರಾತು, ದಲಿತರಾತು, ವಿಶ್ವಕರ್ಮರಾತು, ಕಂಬಾರ, ಕುಂಬಾರ ಲೀಡರ್ಗಳು ಇಲ್ಲಿ ಎಲ್ಲೂ ಹೆಸರಿಗೆ ಸಿಗದಂಗ್ ಕಾಣದಂಗ ಆಗೈತಿ ನಮ್ ಜಿಲ್ಲಾದಾಗ. ಒಟ್ಟಾರೆ ನಾವ ಇವತ್ತು ನೋಡ್ಬೇಕು ನಾವು. ಯಾಕಂದ್ರೆ ಇವತ್ತು ಅಹಿಂದ ನಾಯಕರು ಬಹಳ ಮಂದಿ ಅದಾರ ನಮ್ ಜಿಲ್ಲಾದಾಗ. ಅವ್ರಿಗೇನೆ ನೆನಪಿದ್ದ ಹೆಸರುಗಳು ಅಷ್ಟೇ ಹೇಳ್ತೇನೆ ನಾನು. ಯಾಕಂದ್ರೆ ಇವತ್ತ ಶ್ಯಾಮ್ ಘಾಟ್ಗೆ, ಕಿರಣ್ ಪಾಟೀಲ್ ಪಾಪ ಸತ್ತ ಹೋದ್ರು ಜೈನ್ ಸಮಾಜದಲ್ಲಿ. ಆಮ್ಯಾಗ ರಮೇಶ್ ಕುರ್ಚಿ ಅವರು, ವೀರಕುಮಾರ್ ಪಾಟೀಲ್ ಅವ್ರು, ಶಹಜಾನ್ ಡೋಂಗಾರ್ಗೌಡ್, ಶಂಭು ಕಲ್ಲೋಳ್ಕರ್, ಮಾವೀರ್ ಮೊಯ್ತೆ ಪಾಪ ಟಿಕೆಟ್ ಕೊಡುದು ಮತ್ತೊಂದು ದಪ್ಪ ಅಂತ ಬೀಳುದು. ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಒಮ್ಮೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಬೇಕಾಗಿತ್ತು ಅವ್ರ ಮಿಸಸ್, ಅದನ್ನ ತಪ್ಪಿಸ್ರು. ಆಮ್ಯಾಗ ಹಶಂ ಬಾವಿಕಟ್ಟಿ ಯಾವತ್ತೂ ಹುಟ್ಟಿನಿಂದ ಕಾಂಗ್ರೆಸ್, ರಾಜೇಶ್ ನಿರ್ಕಣ್ಣ ಅವ್ರ, ಉತ್ತಮ್ ಪಾಟೀಲ್ ಅವರು ಜೈನ್ ಸಮಾಜದವ್ರು, ಅವ್ರನ್ನೂ ಮತ್ತೆ ಎಲ್ಲರೇ ಬಂಡ್ಕೋರ್ ನಿಲ್ಸುದು, ಕೆಡುವುದು.
ಆಮ್ಯಾಗ ಫಿರೋಜ್ ಶೇಟ್ರ್ ಒಬ್ಬ ವೈಯಕ್ತಿಕ ಮುಸ್ಲಿಂ ಭವನ್ ಸಮಾಜದಾಗ ನಾಯಕನಾಗು ಎಲ್ಲಾ ಅರ್ಹತೆ ಇತ್ತು. ಅವ್ರ ಟಿಕೆಟ್ ತಪ್ಪಿಸಿ ಅವ್ರ ತಮ್ಮ ರಾಜು ಶೇಟ್ ಕೊಟ್ರಿ. ರಾಜು ಶೇಟ್ ಏನಿ ಪಾಪ, ಬರ್ರಿ ಅಂದ್ರೆ ಬರ್ರು, ಹೋಗುದಂದ್ರೆ ಹೋಗುದು. ಆಮ್ಯಾಗ ಸದಾಶಿವ್ ಕೋಲ್ಕಾರ್ ಇವೆಲ್ಲ ನಮ್ಮ ಜೊತೆ ಕೆಲಸ ಮಾಡಿದವ್ರು ಇವ್ರು ಕಾಂಗ್ರೆಸ್ನಾಗ. ಆಮ್ಯಾಗ ರಾಜೇಶ್ ತಿರ್ಕನ್ ಅವ್ರ ಆತು, ಬಾಬುಲಾಲ್ ಬಾಗ್ವಾನ್ ಯಾವತ್ತು ಕಾಂಗ್ರೆಸ್ ಅಂದವ್, ಸಲೀಂ ಖತೀಬ್, ಮೈನುದ್ದೀನ್ ಮಕಾನ್ದಾರ್, ಸಲೀಂ ಕಾಶ್ನವ್ರ, ನಜೀರ್ ಶೇಖ್, ಬಾನೆ ಸರ್ಕಾರ್, ದಳವಾಯಿ, ಆಮ್ಯಾಗ ಲಾತೂರ್ ಕುಟುಂಬ, ಚೌಕಾಸಿ ಕುಟುಂಬ, ಬಸವರಾಜ್ ಶೇಗಾವಣಿ 30 ವರ್ಷದ ಗಂಟ್ಲೆ ಐತೆ, ಅದು ಒಂದ್ ಏನು ಸ್ಥಾನಮಾನ ಕೊಟ್ಟಿಲ್ಲ ಇನ್ನು ಮಟ್ಟ. ಅಧ್ಯಕ್ಷ ಮಾಡ್ತೀವಿ ಅಂತ ಅದಕ್ಕೆ ಆಶೆ ಹಚ್ಚಾತಾರೆ. ಹಂದಿಗೊಂದು ಕುಟುಂಬ, ಇನ್ನೂ ಅನೇಕ ಕುಟುಂಬಗಳು ಇವತ್ತ ಇವ್ರು ಎಲ್ಲಿದಾರ, ಇವ್ರ ಏನ್ ಮಾಡತ್ತಾರೋ? ಯಾಕಂದ್ರೆ ದಳವಾಯಿ ಅದು ಒಂದ್ ದೊಡ್ಡ ಕುಟುಂಬ, IAS IPS KS ಮಾಡಿದಂತ ಕುಟುಂಬ. ಶಂಭು ಕಲ್ಲೋಳ್ಕರ್ IAS ಮಾಡಿದವ್ರು. ದಲಿತರಿಗೂ ಅನೇಕ ಜನ ಪ್ರತಿಭಾವಂತರ ಅದಾರ, ಸಂಘಟನಾಕಾರದಾರ. ಶಂಭು ಕಲ್ಲೋಳ್ಕರ್ ಅವ್ರಿಗೆ ಮೊನ್ನೆ ಟಿಕೆಟ್ ಕೊಟ್ಟಿದ್ರೆ MLA ಆಗಿ ಹೋಗ್ತಿದ್ರು ಅವ್ರು ಕಾಂಗ್ರೆಸ್ನಿಂದ. ನಾನೇನ್ ಹೇಳುದಂದ್ರೆ, ನಮಗ ಬರೀ ಅಹಿಂದ ಹೋರಾಟಕ್ಕಷ್ಟೇ ಈ ಜನ ಬೇಡ, ಇವ್ರು ರಾಜಕೀಯವಾಗಿ ಸ್ಥಾನಮಾನ ಕೊಡ್ಬೇಕಾಗ್ತೈತಿ, ಆರ್ಥಿಕವಾಗಿ ಸಬಲರು ಮಾಡ್ಬೇಕಾಗ್ತೈತಿ. ಬರೀ ನಮ್ ಕುಟುಂಬನ ಅಹಿಂದ ಅಂದ್ರ ಆಗುದಿಲ್ಲ. ನಮ್ ಜಿಲ್ಲಾದೊಳಗೆ ಏನಾಗತೈತಿ ಈಗ? ಅಹಿಂದದಿಂದ ಎಷ್ಟ ಯಾರ್ಯಾರು ಏನೇನ್ ಮುಂದೆ ಬಂದರಪ್ಪ, ಒಂದ್ ಹೆಸರು ಹೇಳ್ರಿ ನನಗೆ. ಬಂದರೆ ಅದು ಒಂದೇ ಕುಟುಂಬ. ಅದಕ್ಕ ದಯಮಾಡಿ ಅಹಿಂದ ಹೋರಾಟಗಾರರ ನೀವು ಬರೀ, ಯಾಕಂದ್ರ ನೀವು ಬರೀ ದುಡ್ಯಾಕ ಕಷ್ಟ ಆಗ್ಬೇಕ, ನಿಮ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು, ಕೂಲಿ ಸಿಗ್ಬೇಕು. ಬರೀ ನೀವು ಮನ್ಯಾಗ ಕುಂತ್ರೆ ಅಥವಾ ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಅಂದ್ರೆ ಎಂದೂ ನಿಮಗೆ ಅಧಿಕಾರ ನಿಮ್ ಮನಿ ಬಾಗಲಿಕ್ಕೆ ಬರುವುದಿಲ್ಲ. DK ಶಿವಕುಮಾರ್ ಒಂದ್ ಕಡೆ ಹೇಳ್ತಾರ, ಅಧಿಕಾರನ ಒದ್ದು ತಗೋಬೇಕಂತೇಳಿ. ಅವ್ರ ಉದಾಹರಣೆ ಕೊಟ್ಟು ವಿಧಾನಸಭೆದೊಳಗೆ ಹೇಳಿದಾರ. ಈಗ ನಿಮ್ಮ ಅಹಿಂದದಿಂದನ ಇವತ್ತು ಬಹಳ ಕಾಂಗ್ರೆಸ್ ಪಕ್ಷ ಪ್ರಬಲ ಆಗೈತೆ. ಮುಖ್ಯಮಂತ್ರಿ ಅದಾರ ನಿಮ್ಮವ್ರ, ಅನೇಕ ಲೀಡರ್ಗಳು ಅದಾರ. ಅವ್ರನ್ನ ನೀವು ಕೇಳ್ಬೇಕ. ನಮ್ನ ಕರೆದ ಅಧಿಕಾರ ಕೊಡ್ತಾರಂದ್ರೆ ಎಲ್ಲೂ ಆಗುದಿಲ್ಲ. ನಮ್ ಜಿಲ್ಲಾದಾಗ ಇನ್ನೂ ಅನೇಕ ಜನ ನಾಯಕರ ಹೆಸರನ್ನ ಮರ್ತಿರ್ಬಹುದು. ಆ ಎಲ್ಲಾ ನಾಯಕರ ನಿಮ್ಮಿಂದ ಇವತ್ತು ಸರ್ಕಾರ ಬಂದೈತಿ. ನಿಮಗ್ MLA ಆಗುವ ಅರ್ಹತೆ ಇದ್ದವ್ರು MLA ಟಿಕೆಟ್ ತಗೋರಿ, ನಿಗಮ ಮಂಡಳಿ ಆಗವ್ರ ನಿಗಮ ಮಂಡಳಿ ತಗೋರಿ, MLC ಆಗ್ರಿ. ಇನ್ನೂ ಅನೇಕ ಸರ್ಕಾರದ ಯೋಜನೆಗಳು ಅದಾವ, ಆರ್ಥಿಕವಾಗಿ ಅನೇಕ ಯೋಜನೆಗಳು. ಬರೀ ನಮಗ್ ಬೇಕಾದವ್ರಿಗೆನ ಆ ಯೋಜನೆಗಳು ಅಂತಾವ್, 100 ಕೋಟಿ ಯೋಜನೆ ಅಹಿಂದದಾಗ. ಅದನ್ನೆಲ್ಲ ಇವತ್ತ ಯಾಕೋ ಈ ನಾಯಕರನ್ನ ಹುಡುಕ್ ಕೊಡ್ರಂತ ಅನೇಕ ಜನ ಫೋನ್ ಮಾಡಿ ಅಹಿಂದ ಮತ್ತೀಗ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಮತ್ ನೆನಪ ಮಾಡ್ಸತ್ತಾರ ಕೆಲವು ಮಂದಿ ನಾಯಕರ. ಆದ್ರ ಅಹಿಂದ ಅಂದ್ರ ಕುಟುಂಬ ಅಲ್ಲ. ಈ ಎಲ್ಲಾ ಸಮಾಜಗಳ ಲೀಡರ್ನ ಮ್ಯಾಲ ಎತ್ತಿದಾಗ ಮಾತ್ರ ಅದಕ್ಕೊಂದು ಅಹಿಂದಕ್ಕೆ ಅರ್ಥ ಬರ್ತೈತಿ. ಸಿದ್ದರಾಮಯ್ಯನವ್ರ ಈ ಬಗ್ಗೆ ಒಂದು ತಾವು ತಮ್ಮ ಆಪ್ತರನ್ನ ಕರ್ಕೊಂಡ ಒಂದು ಮೀಟಿಂಗ್ ಮಾಡಿ ನಿಮ್ಗೆ ಹೆಗಲ್ ಕೊಟ್ಟಂತ ಸಮಾಜದ ಎಲ್ಲಾ ರಾಜ್ಯದಾಗಿರುವಂತ ಎಲ್ಲಾ ಅಹಿಂದ ನಾಯಕರಿಗೆ ಒಂದು ಟಾನಿಕ್ ಕೊಡ್ಬೇಕಂತ ಅವರೆಲ್ಲ ಹೇಳಿದ್ದನ್ನ ನಿಮ್ ಮುಂದೆ ಹೇಳ್ತೇನೆ. ನಮಸ್ಕಾರ.